ಮೋದಿಯವರ ನಾಯಕತ್ವದಲ್ಲಿ ಅನೇಕ ರೀತಿಯ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದು, ಇವೆಲ್ಲವೂ ಜನಗಳಿಗೆ ಸಮರ್ಪಿತವಾದಂತಹ ಕಾರ್ಯಕ್ರಮಗಳು. ಸರ್ವಕಾಲಕ್ಕೂ ಸರ್ವ ರೀತಿಯಲ್ಲೂ ಸಲ್ಲುವಂತಹ ಈ ಕಾರ್ಯಕ್ರಮಗಳು ಅತಿ ಶ್ಲಾಘನೀಯವಾದದ್ದು. ಇದರಲ್ಲಿ ಮುಖ್ಯವಾಗಿ ಒಂದು ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಕೇಂದ್ರ ಸರ್ಕಾರ ಜನೌಷಧಿ ಕೇಂದ್ರ ಅನ್ನುವಂಥ ಒಂದು ಜಾರಿಗೆ ತಂದಿದ್ದು. ಈ ಯೋಜನೆ ಎಲ್ಲ ಅದು ಕಡು ಮಧ್ಯಮ ಬಡವರ್ಗದವರಿಗೆ, ಶ್ರೀಮಂತರಿಗೆ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರಿಗೂ ತಲುಪುವಂಥ ನಿಟ್ಟಿನಲ್ಲಿ ಈ ಒಂದು ಯೋಜನೆ ಶೀಘ್ರಗತಿಯಲ್ಲಿ ಬೆಳವಣಿಗೆ ಆಯಿತು. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ತಲೆ ಸರಿ ಇಲ್ಲದೆ ಇರೋಂಥವ್ರು ಇದನ್ನು ನಮ್ಮ ರಾಜ್ಯದಲ್ಲಿ ಬೇಡ ಅಂಥೇಳಿ ಕರ್ನಾಟಕದಲ್ಲಿ ಬ್ಯಾನ್ ಮಾಡಿದ್ರು. ಆದರೆ ಅದೇ ರೀತಿ ಮತ್ತೆ ಅದು ಅಸ್ತಿತ್ವಕ್ಕೆ ಬಂದಿದೆ. ಹಾಗೆ ನೋಡಿ, ಇಲ್ಲಿ ಬೇಡ ಅನ್ನುವಂಥ ಈ ತಲೆ ಬುಡ ಇಲ್ಲದೆ ಇರೋಂಥ ಮಾತುಕತೆ ಮಾತಾಡುವಂಥ ರಾಜಕಾರಣಿಗಳ ಮಧ್ಯೆ ಮಾರಿಷಸ್ ಅನ್ನೋ ದೇಶದಲ್ಲಿ ಈ ಯೋಜನೆ ಕಾರ್ಯರೂಪಕ್ಕೆ ಬಂದಿದೆ. ಎಲ್ಲಿಯ ಭಾರತ, ಎಲ್ಲಿಯ ಮಾರಿಷಸ್ಸು ನೋಡಿ. ಅದೇ ಹೇಳೋದು, ಸಂಬಂಧ ಅನ್ನೋದು ಎಲ್ಲಿಂದ ಎಲ್ಲಿವರೆಗೂ ಬೆಸುಗೆ ಹಾಕುತ್ತೆ ಅಂತ ಹೇಳೋದು. ಪ್ರಧಾನಮಂತ್ರಿಗಳ ಈ ಕಾರ್ಯ ಶ್ಲಾಘಿಸ್ಕೊಂಡು, ಹಾಗೆ ಈ ಕಾರ್ಯ ಯೋಜನೆಯನ್ನು ನಾವು ಪಡಿಬೇಕು ಅನ್ನೋಂಥ ಮನೋಭಿಲಾಷೆಯಿಂದ ಈ ಜನೌಷಧಿ ಕೇಂದ್ರವನ್ನು ಮಾರಿಷಸ್ನಲ್ಲಿ ಅದ್ಧೂರಿಯಾಗಿ ಆರಂಭಿಸಲಾಯಿತು. ಇಲ್ಲಿ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಹಾಗೆ ಎಲ್ಲ ಸಂಪುಟ ಸಹೋದ್ಯೋಗಿ ಸಚಿವರುಗಳು, ಸಚಿವ ದರ್ಜೆ ಸಹೋದ್ಯೋಗಿಗಳು ಎಲ್ಲರೂ ಇದನ್ನು ಒಂದು ಒಳ್ಳೆಯ ಮಟ್ಟದಲ್ಲಿ ಕೊಂಡಾಡಿ ಶ್ರೀಯುತ ನರೇಂದ್ರ ಮೋದಿಯವರ ಸರ್ಕಾರದ ಜನಪರ ಯೋಜನೆಗಳನ್ನು ಕೊಂಡಾಡಿದ್ರು. ಇಷ್ಟು ಸಾಕಲ್ವೇ? ಮೋದಿಯವರ ವ್ಯಕ್ತಿತ್ವ ವಿಕಸನ ಹಾಗೆ ಜನ ವಿಕಾಸ ಯೋಜನೆಗೆ ಕನ್ನಡಿ ಹಿಡಿದಂತಾಗುತ್ತೆ ಅಲ್ವೇ? ಇದು ಇಲ್ಲಿರ್ತಕ್ಕಂಥ ಬಂಡರು ತಿಳ್ಕೊಳ್ಬೇಕು. ನಿಜವಾಗ್ಲೂ ಜನೋಪಯೋಗಿ ಕಾರ್ಯ ಅಂತ ಬಂದಾಗ ಎಲ್ಲರೂ ಕೈ ಜೋಡಿಸ್ಬೇಕು. ಅದು ಬಿಟ್ಟು ಆಗದೇ ಇರೋ ಕೆಲಸಕ್ಕೆ ಗಡ್ಡಿ ಆಡಿಸೋದು, ಜನಪರ ಯೋಜನೆಗಳು ಹಳ್ಳ ಹಿಡಿಯೋ ರೀತಿ ಮಾಡೋವಂಥದ್ದು ಇವೆಲ್ಲ ಜವಾಬ್ದಾರಿ ಇಲ್ಲದೆ ಇರತಕ್ಕಂಥ ಜನಪ್ರತಿನಿಧಿಗಳ ಬೇಜವಾಬ್ದಾರಿ ಹೇಳಿಕೆ ಅಂತ ಹೇಳ್ಬೋದು. ಈ ಬೇಜವಾಬ್ದಾರಿ ಹೇಳಿಕೆಯನ್ನು ಬಿಟ್ಟು ನಿಜವಾಗಲೂ ಜನಪರ ಕಾರ್ಯಗಳನ್ನ ಶ್ಲಾಘಿಸ್ಕೊಂಡು, ಬೆಂಬಲಿಸ್ಕೊಂಡು, ಜನಪರ ಕಾರ್ಯಗಳನ್ನ ಇವರು ಕೂಡ ಕೈಗೆತ್ತಿಕೊಂಡು ಎಲ್ಲ ಜನಗಳಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಳ್ತಾ ಬರಲಿ, ಜನಮನ್ನಣೆಗೆ ಅವರು ಕೂಡ ಪಾತ್ರವಾಗಲಿ ಅಂತ ಹೇಳ್ತಾ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ಕೂ ಕೈ ಜೋಡಿಸ್ಲಿ. ಸಾಧ್ಯವಾದರೆ ಇವರು ಮಾಡಲಿ, ಆಗದಿದ್ರೆ ಬಿಡಲಿ. ಅದು ಬಿಟ್ಟು ಇವರು ಈ ಥರ ಕಿತ್ತೋಗೋ ಕೆಲಸಗಳೆಲ್ಲ ಮಾಡಬಾರ್ದು. ದಯಮಾಡಿ ಒಳ್ಳೆ ಯೋಜನೆನ ಹಳ್ಳ ಹಿಡಿಯೋ ರೀತಿ ಮಾಡಬಾರ್ದು ಅನ್ನೋಂಥ ಮಾತನ್ನು ಮತ್ತೆ ಮತ್ತೆ ಪುನರಾವರ್ತನೆ ಮಾಡ್ತಾ ಇಂಥ ಕಾರ್ಯಗಳಿಗೆ ಕೈ ಜೋಡಿಸ್ಲಿ ಅಂತ. ಜೈ ಹಿಂದ್, ಜೈ ಕರ್ನಾಟಕ.